ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ಒಂದು ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಡೇ ತಿಂಡಿಗೆ ಅಂತ ದೋಸೆ ಮಾಡ್ತಾಯಿದ್ದೆ. ನಾರ್ಮಲಾಗಿ ದೋಸೆ ಮಾಡೇ ಮಾಡ್ತೀವಿ, ಆದರೆ ದೋಸೆ ಜೊತೆಗೇ ಎಲ್ಲ ಥರ ಪ್ರೋಟೀನು ಇರಬೇಕು ಅಂತ ಅಂದ್ಬಿಟ್ಟು ನಾನು ಅಕ್ಕಿನ ಸ್ವಲ್ಪ ಕಡಿಮೆ ಹಾಕಿ, ಅಂದರೆ ಒಂದೇ ಒಂದು ಕಪ್ ಅಕ್ಕಿ ಹಾಕಿ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಮಾತ್ರ ಉದ್ದಿನಬೇಳೆನ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಅದಕ್ಕೆ 1/4 ಕಪ್ ಆಗುವಷ್ಟು ಕಾಬೂಲ್ ಕಡಲೆಕಾಳು ಮತ್ತು 1/4 ಕಪ್ ಆಗುವಷ್ಟು ಕಡಲೆಕಾಳು ಅವೆರಡನ್ನೂ ಸಹ ಹಾಕಿ, ಕಡಲೆಬೇಳೆ, ಮೆಂತ್ಯ, ಇನ್ನೆಲ್ಲ ನಾರ್ಮಲ್ಲು ಅದನ್ನೆಲ್ಲ ಹಾಕಿ ನೀಟಾಗಿ ಒಂದು 2-3 ಸಲ ವಾಶ್ ಮಾಡಿ, ಆನಂತರ ಒಂದು 5-6 ಗಂಟೆಗಳ ಕಾಲ ಅಕ್ಕಿನ ನೆನೆಲಿಕ್ಕಿಟ್ಟಿದೆ. ಅದ್ರ ಜೊತೆಗೆ ಒಂದು ಹಿಡಿ ಆಗುವಷ್ಟು ನಾನು ಅನ್ನನೂ ಸಹ ಸೇರಿಸಿದ್ದೀನಿ. ನೀವು ಅನ್ನ ಬೇಡ ಅಂತಂದರೆ ಅವಲಕ್ಕಿ ಸಹ ಹಾಕ್ಕೋಬೋದು. ಅನ್ನ ಯೂಶ್ವಲಿ ಮನೆಯಲ್ಲಿ ಮಿಕ್ಕಿದಾಗ ನಾವು ದೋಸೆಗೆ, ಇಡ್ಲಿಗೆ ಎಲ್ಲ ಹಾಕ್ತೀವಿ. ಸೊ ರೊಟ್ಟಿಗೂ ಸಹ ಅನ್ನ ಹಾಕ್ತೀವಿ ಕೆಲವೊಮ್ಮೆ. ಹಾಗಾಗಿ ಅಭ್ಯಾಸ ಇದೆ. ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಅವಲಕ್ಕಿ ಹಾಕ್ಕೋಬೋದು. ಇಲ್ಲಿ ನಾನು 5-6 ಗಂಟೆಗಳ ಕಾಲ ರುಬ್ಬಿರೋದಕ್ಕನ್ನು ನೀರನ್ನು ಬಸ್ತಿ ಈ ರೀತಿ ದೋಸೆನ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೊತಾ ಇದ್ದೀನಿ. ಈ ರುಬ್ಬಿರೋವಂಥ ಹಿಟ್ಟಿಗೆ ಒಂದು ಸಣ್ಣ ಕಪ್ನಲ್ಲಿ 3/4 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸೊ ದಟ್ ಎಲ್ಲ ಥರನೂ ಇದರಲ್ಲಿ ನಮಗೆ ಕ್ಯಾಲ್ಶಿಯಮು, ಪ್ರೋಟೀನು ಎಲ್ಲನೂ ಸಹ ಸಿಗಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಯಾವಾಗ್ಲೂ ಅಕ್ಕಿ ದೋಸೆ ತಿಂತಾನೆ ಇರ್ತೀವಿ. ಈ ರೀತಿ ಮಾಡಿದ್ರೆ ಈ ಅಕ್ಕಿ ದೋಸೆ ಥರನೂ ಇರುತ್ತೆ, ಈ ಕಡೆ ರಾಗಿ ದೋಸೆ ಥರನೂ ಇರುತ್ತೆ. ಕಾಳು ಪಲ್ಯ ಅದೆಲ್ಲ ತಿನ್ನಲ್ಲ ಅಂತ ಅಂದಾಗ ಈ ರೀತಿ ನೀವು ಹೆಲ್ದಿಯಾಗಿ ಮಾಡಿ ಕೊಡ್ಬೋದು. ಇತ್ತೀಚೆಗೆ ಸ್ವಲ್ಪ ದೋಸೆ ಮಾಡೋದು ಕಡಿಮೆನೇ ಮಾಡಿಬಿಟ್ಟಿದ್ದೀನಿ ನಾನು. ತುಂಬಾ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 20 ಡೇಸ್ಗೆ. ಆವಾಗ ಡೈಲಿ ಅಯ್ಯೋ ತಿಂಡಿ ಮಾಡಲೇಬೇಕಲ್ಲಪ್ಪ ನಾಳೆಗೆ ಇನ್ನೇನು ಅಂತ ಅಂದ್ಬಿಟ್ಟು ಇಡ್ಲಿ, ದೋಸೆ ಅದೆಲ್ಲ ನಾರ್ಮಲ್ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ರೈಸ್ ಐಟಮ್ಸು, ಚಿತ್ರಾನ್ನ, ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಆ ರೀತಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದೆಲ್ಲ ಅವನಿಗೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋಕೆ ಅಷ್ಟಾಗಿ ಇಷ್ಟಪಡಲ್ಲ ಹಿತೈಷು. ಹಾಗಾಗಿ ಇಲ್ಲಿ ಹಿಂದಿನ ದಿನ ನಾನು ಇವಾಗ ತುಂಬ ಸೆಕೆ ಬೇರೆ ಅಲ್ವಾ, ಹಾಗಾಗಿ ಕೈನಲ್ಲೂ ಸಹ ಕಲಸಿರಲಿಲ್ಲ. ನಾನು ವಿಸ್ಕರ್ನ ಯೂಸ್ ಮಾಡಿ ಕಲಸಿದ್ದೆ. ಆ್ಯಂಡ್ ಉಪ್ಪೂ ಸಹ ಹಾಕಿರಲಿಲ್ಲ. ಉಪ್ಪು ಮತ್ತು ಕೈಯಲ್ಲೆಲ್ಲ ಹಾಕಿ ಕಲಿಸ್ಬಿಟ್ರೆ ತುಂಬ ಹುಳಿ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಉಪ್ಪು ಹಾಕ್ದೇ ಹಾಗೇ ಕಲಸಿಟ್ಟಿದ್ದೆ. ಆ್ಯಂಡ್ ಬೆಳಗ್ಗೆ ಅಷ್ಟರಲ್ಲಿ ಕೈಯಲ್ಲಿ ಕಲಸಿಲ್ಲದೆ ಇದ್ರೂ ನೋಡಿ ಯಾವ ರೀತಿ ಫುಲ್ಲು ಉಬ್ಬಿ ಬಂದಿದೆ ಅಂತ. ಸಖತ್ತಾಗಿ ಫರ್ಮೆಂಟ್ ಆಗಿತ್ತು. ಆ್ಯಂಡ್ ತುಂಬ ಲೇಟಾಗೂ ಸಹ ರುಬ್ಬಿದ್ದೆ ನಾನು. ಆ್ಯಂಡ್ ಸಂಡೇ ಆಗಿರೋದ್ರಿಂದ ನಾವೆಲ್ಲರೂ ಎದ್ದೇಳೋದೇ ಲೇಟು. ತಿಂಡಿನೂ ಸಹ ಒಂದು 11-11:30 ಹಾಗೆ ಆಗಿಬಿಡುತ್ತೆ. ಹಾಗಾಗಿ 4 ಗಂಟೆ 5 ಗಂಟೆಗೆ ರುಬ್ಬಿಟ್ರೆ ತುಂಬಾ ಫರ್ಮೆಂಟ್ ಆಗಿಬಿಟ್ಟು ಒಂಥರ ದೋಸೆನೇ ಹುಳಿ ಬಂದಿರೋ ಥರ ಟೇಸ್ಟ್ ಬಂದುಬಿಡುತ್ತೆ. ಹಾಗಾಗಿ ನಾನೊಂದು 8 ಗಂಟೆ ಹಾಗೆ ರುಬ್ಬಿದ್ದು. ರಾತ್ರಿ 8 ಗಂಟೆಗೆ ರುಬ್ಬಿದ್ದು, ಬೆಳಗ್ಗೆ 8:30-9 ಗಂಟೆ ಹಾಗೆ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಆ್ಯಂಡ್ ಆವಾಗ ನಮಗೆ ದೋಸೆ ತಿಂದಾಗ ಹುಳಿ ಥರನೂ ಇರೋದಿಲ್ಲ, ಕರೆಕ್ಟಾಗಿ ಅಂತ ಅನಿಸುತ್ತೆ. ನಿಮ್ಗೆ ತುಂಬ ಹುಳಿ ಬೇಕು, ದೋಸೆ ನಮಗೆ ಟೇಸ್ಟ್ ಬೇಕು ಅದೇ ರೀತಿ ಅಂದರೆ ಜಾಸ್ತಿ ಹೊತ್ತು ನೀವು ಫರ್ಮೆಂಟೇಷನ್ಗೆ ಇಟ್ಕೋಬೋದು. ಇವಾಗ ಕಲಸಿರೋ ಅಂಥ ಹಿಟ್ಟಿಗೆ ನಾನು ಸ್ವಲ್ಪ ಚಿರೋಟಿ ರವೆನ ಹಾಕಿ ಕಲಸಿದ್ದೀನಿ. ಕ್ರಿಸ್ಪಿ ಬರುತ್ತೆ ದೋಸೆ ಅನ್ನೋ ಕಾರಣಕ್ಕಷ್ಟೇ. ಇನ್ನೊಂದು ಅರ್ಧ ಗಂಟೆ ದೋಸೆ ಹಾಕ್ತೀವಿ ಅನ್ನೋ ಟೈಮ್ನಲ್ಲಿ ಚಿರೋಟಿ ರವೆನ ಹಾಕಿ ನೀಟಾಗಿ ಕಲಸಿಟ್ಕೊಳ್ಳಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ನೀಟಾಗಿ ದೋಸೆನ ಮಾಡ್ಕೋಬೋದು. ಇವಾಗ ದೋಸೆ ಕಾವಲಿನೂ ಸಹ ಚೆನ್ನಾಗಿ ಕಾದಿದೆ. ಕಾದಿರೋವಂಥ ದೋಸೆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿಬಿಟ್ಟು ಕಿಚನ್ ಟವಲ್ನಲ್ಲಿ ಒರೆಸಿದ್ದೀನಿ. ಇದಕ್ಕೆ 1 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ ತೆಳುವಾಗಿ ಬೇಕಾದರೂ ಹಾಕ್ಕೋಬೋದು, ದಪ್ಪವಾಗಿ ಬೇಕಾದ್ರೂ ಹಾಕ್ಕೋಬೋದು. ಸೆಟ್ ದೋಸೆ ಥರ ಮಾಡ್ಕೋಬೋದು, ಆನಿಯನ್ ದೋಸೆ ಥರ ಮಾಡ್ಕೋಬೋದು, ಇಲ್ಲ ಓಪನ್ ಮಸಾಲೆ ದೋಸೆ ಮಾಡ್ತಾರೆ ನೋಡಿ, ಮೇಲ್ಗಡೆ ಎಲ್ಲ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಹಾಕ್ಬಿಟ್ಟು ಆ ರೀತಿನಾದರೂ ಮಾಡ್ಕೋಬೋದು. ಎಣ್ಣೆ, ಬೆಣ್ಣೆ, ತುಪ್ಪ ನಿಮ್ಗೇನು ಅನುಕೂಲ ಇದೆ, ನಿಮ್ಗೇನು ಇಷ್ಟ ಅದನ್ನು ಸಹ ಹಾಕ್ಕೋಬೋದು. ಸೊ ನಾನು ನಾರ್ಮಲ್ ದೋಸೆ ಮಾಡ್ಕೋತಾ ಇರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಬೇಯಿಸಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಒಂದೇ ಕಡೆ ಬೇಯಿಸಿದ್ರೆ ಸಾಕು, ಎರಡೂ ಕಡೆ ಬೇಯಿಸ್ಬೇಕು ಅಂತೇನಿಲ್ಲ. ನಾನು ಯೂಶ್ವಲಿ ದೋಸೆಗಳನ್ನ ಒಂದೇ ಕಡೆನೇ ಬೇಯಿಸೋದು. ಈ ಸೆಟ್ ದೋಸೆ ಅನ್ನೋದು ಆ ರೀತಿ ಆದರೆ ಮಾತ್ರ 2 ಸೈಡ್ನೂ ನಾನು ಬೇಯಿಸ್ತೀನಿ. ಸೊ ನೋಡಿ ದೋಸೆ ಎಷ್ಟು ಕಲರ್ ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿ ಬಂದಿದೆ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ಬರು ರಾಗಿನೇ ತಿನ್ನಲ್ಲ ಏನು ಮಾಡಿದ್ರು ಅಂತ ಅನ್ನೋರಿಗೆ ಈ ರೀತಿ ಅಕ್ಕಿ ಮತ್ತು ರಾಗಿ ಎರಡೂ ಸಹ ಮಿಕ್ಸ್ ಮಾಡಿ ಕೊಟ್ಟಾಗ ಈ ಕಡೆ ಅಕ್ಕಿ ದೋಸೆ ಥರನೂ ಟೇಸ್ಟ್ ಇರುತ್ತೆ, ರಾಗಿ ಕೊಡ್ತಾ ಇದ್ದೀವಿ ಅನ್ನೋ ನಮಗೂ ಸಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದಾದ್ಮೇಲೆ ಒಂದು ಬಿಸಿ ದೋಸೆ ಸಖತ್ತಾಗಿ ರೆಡಿ ಆಗ್ತಾಯಿತ್ತು. ಪ್ಯಾನ್ಗೂ ಸಹ ಏನು ಅಂಟ್ಕೋತಾ ಇರಲಿಲ್ಲ, ಸಖತ್ತಾಗಿ ಆಗ್ತಾಯಿತ್ತು. ಆ್ಯಂಡ್ ಆ ಪ್ಯಾನ್ ಆಲ್ಮೋಸ್ಟ್ ಒಂದು 8-10 ಇಯರ್ಸ್ ಹಳೇ ಪ್ಯಾನ್. ಅದು ತುಂಬಾ ಚೆನ್ನಾಗಿದೆ, ಕಾಸ್ಟ್ ಐರನ್. ಒಂದು ಸಲ ಪಳಗ್ಬಿಡ್ತು ಸೀಸನಿಂಗ್ ಆಗಿ ಚೆನ್ನಾಗಿ ಅಂತ ಅಂದರೆ ಸಖತ್ತಾಗಿ ಆಗುತ್ತೆ.
ಆ್ಯಂಡ್ ಬೆಳಗ್ಗೆನೇ ನಾನು ಸ್ವಲ್ಪ ಮಾವಿನ ಹಣ್ಣು ಇತ್ತು ಅಂತ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಸಹ ಮಾಡಿದ್ದೆ. ಸೊ ತಿಂಡಿ ಜೊತೆಗೆ ಹಿತೈಷ್ಗೆ ಮತ್ತು ಪ್ರದೀಪ್ಗೆ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ಸ್ನ ಸಹ ಹಾಕ್ಕೊಡ್ತಾ ಇದ್ದೀನಿ ಇಲ್ಲಿ. ಹಾಗೆಯೇ ಸಡನ್ನಾಗಿ ಪ್ರದೀಪ್ ಸಹ ಪ್ಲ್ಯಾನ್ ಮಾಡಿದ್ರು ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಆ್ಯಂಡ್ ಸಂಡೇ ಎದ್ದೇಳೋದೇ ಲೇಟ್ ಆಗಿರುತ್ತೆ, ಅದರಲ್ಲೂ ಎಲ್ಲಾದರೂ ದೇವಸ್ಥಾನ ಅಂತ ಅಂದ್ಬಿಟ್ರೆ ಇನ್ನು ತಲೆ ಸ್ನಾನ ಎಲ್ಲ ಮಾಡಿ ರೆಡಿ ಆಗಬೇಕಲ್ವಾ. ಸೊ ನಾನು ಪೂಜೆ ಮಾಡಾದ್ಮೇಲೆ ತಿಂಡಿ ತಿಂತೀನಿ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಆನಂತರ ತಿಂಡಿನ ತೊಗೊತಾ ಇದ್ದೀನಿ. ಇಲ್ಲಿ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಗೊಜ್ಜನ್ನ ಮಾಡಿದ್ದೆ. ಬೆಂಡೆಕಾಯಿ ಗೊಜ್ಜು ಸುಮಾರು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ. ನಾರ್ಮಲಾಗಿ ಮಸಾಲೆ ಹೇಗೆ ರುಬ್ಕೊತೀನೋ ಅದೇ ರೀತಿಯೇ. ಆ್ಯಂಡ್ ಡೈಲಿ ಆ್ಯಸ್ ಯೂಶ್ವಲ್ ಬೆಳಗ್ಗೆ ತಿಂಡಿ ಜೊತೆಗೆ ಒಂದು ಡ್ರೈ ಫ್ರೂಟ್ ಲಡ್ಡುನ ನಾನು ತೊಗೊತೀನಿ. ಇದರಲ್ಲಿ ಎಲ್ಲ ಥರದ್ದು ನಟ್ಸು ಸೀಡ್ಸು ಇರೋದ್ರಿಂದ ನಮಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ದಿನಕ್ಕೆ 2-3 ತಿನ್ನಬಾರ್ದು. ಇದು ಅಂದರೆ ತಿಂದರೆ ಏನಾಗಲ್ಲ, ಶುಗರ್ ಸ್ಪೈಕ್ ಆಗಿಬಿಡುತ್ತೆ ಅಲ್ವಾ. ತುಂಬ ಸ್ವೀಟ್ ಜಾಸ್ತಿ ತಿಂದ್ರೂ ಆಗಲ್ಲ. ಹಾಗಾಗಿ ದಿನಕ್ಕೆ 1 ಎಲ್ಲ ಥರ ನಟ್ಸು ಸೀಡ್ಸ್ ಇರೋದ್ರಿಂದ ತುಂಬಾ ಹೆಲ್ದಿ ಇರುತ್ತೆ ಅದು. ಸೊ ನಾನು ಸಹ ಮ್ಯಾಂಗೋ ಮಿಲ್ಕ್ ಶೇಕ್ ಎಲ್ಲ ಕುಡಿದು ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ನಮ್ಮ ಹಾಸನಲ್ಲೇ ಆಲೂರು ತಾಲೂಕಿನಲ್ಲಿ ಕೆಂಚಾಂಬನ ಹೊಸಕೋಟೆ ಅಂತ ಇದೆ. ಹೊಸಕೋಟೆಯಲ್ಲಿ ಒಂದು ದೇವಸ್ಥಾನ ಇದೆ ಕೆಂಚಾಂಬ ಅಂತ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವಿವತ್ತು. ಇತ್ತೀಚೆಗೆ ಈ ಬೇಸಿಗೆಗಾಲದಲ್ಲಿ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಜಾತ್ರೆಗಳಾಗ್ತಾ ಇದೆ. ಸೊ ಇದೂ ಅಷ್ಟೇ ಒಂದು 3-4 ಡೇಸ್ ಆಗಿತ್ತು ಕೆಂಚಮ್ಮನ ಜಾತ್ರೆ ಆಗಿ. ಸೊ ದೇವಸ್ಥಾನ ಸ್ವಲ್ಪ ರಶ್ಶೇ ಇತ್ತು, ತುಂಬ ಜನ ಜಾಸ್ತಿನೇ ಇದ್ದರು. ಒಂದು 3/4 ಗಂಟೆ ಜರ್ನಿ ಅಷ್ಟೇ ನಮ್ಮ ಮನೆಯಿಂದ. ಒಂದೇ ರೋಡು, ಮಂಗಳೂರು ಹೈವೇನಲ್ಲಿ ಹೋಗ್ಬಿಟ್ರೆ ಒಂದೇ ರೋಡು. ಬಾಳುಪೇಟೆಯಿಂದ ಒಂದು ಸ್ವಲ್ಪ ಮುಂದೆ ಒಂದು 10 ಕಿಲೋಮೀಟರ್ಸ್ ಹೋದರೆ ಹರಿಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲೇ ಇರೋದು ಕೆಂಚಮ್ಮನ ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ಪವರ್ಫುಲ್ ದೇವಸ್ಥಾನ. ಯಾಕೆಂದರೆ ನಾನು ಒಂದು 10 ಇಯರ್ಸಿಂದನೇ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ತುಂಬ ಒಂದು 2-3 ವರ್ಷ ಆಗೋಗಿತ್ತು ಈ ದೇವಸ್ಥಾನಕ್ಕೆ ನೋಡಿ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದರೆ ಸರಿ, ನಾನು ಹೋಗಿ ಸುಮಾರು ವರ್ಷಗಳೇ ಆಗೋಗಿದೆ, ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಹಿತೇಶ್ ತುಂಬ ಚಿಕ್ಕವನಿದ್ದ, 1.5 ವರ್ಷ 2 ವರ್ಷ ಇದ್ದ, ಆವಾಗ ಅವನ್ನ ಕರ್ಕೊಂಡು ಬಂದಿದ್ದು. ಆಮೇಲಿಂದ ನಾವೇ ಬರ್ತಾಯಿದ್ವಿ ಅಷ್ಟೇ. ಇವಾಗ ಅವ್ನು ಬಂದಿದ್ದು. ದೇವಸ್ಥಾನ ತುಂಬ ರಶ್ ಇತ್ತು. ಆ್ಯಂಡ್ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಸ್ವಲ್ಪ ತೆಗೆಯೋದು ಲೇಟು ಅಂತ ಅಂದ್ರೆ. ಸೊ ದೇವಸ್ಥಾನ ಹಿಂದಗಡೆನೇ ಒಂದು ಕಲ್ಯಾಣಿ ಇದೆ, ಅಲ್ಲಿಗೆ ಹೋಗಿ ಬಂದ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಕಲ್ಯಾಣಿಗೆ ಅಲ್ಲಿ ಮೀನುಗಳಿದ್ದಾವೆ. ಈ ಶೃಂಗೇರಿಯಲ್ಲಿ ಮೀನುಗಳು ಬರುತ್ತೆ ನೋಡಿ, ಅದೇ ರೀತಿ ದಪ್ಪ ದಪ್ಪ ಮೀನುಗಳು. ಅದಕ್ಕೆಲ್ಲ ಪುರಿ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಮೇಲ್ ಬರುತ್ತೆ. ಹಾಕ್ತಿದ್ದ ಹಾಗೆಯೇ ಮೇಲ್ ಬರೋಲ್ಲ. ತುಂಬಾ ಚೆನ್ನಾಗಂತ ಅನಿಸುತ್ತೆ. ತುಂಬ ಬಿಸಿಲಿದ್ದಿದ್ದರಿಂದ ನಮ್ಗಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ. ಬೇಗ ಬಂದುಬಿಟ್ವಿ. ನಾವು ಬರೋ ಅಷ್ಟರಲ್ಲಿ ದೇವಸ್ಥಾನವೂ ಸಹ ದೇವಿಗೆ ಅಲಂಕಾರ ಎಲ್ಲ ಮಾಡಿ ಓಪನ್ ಮಾಡಿದರು. ಸೊ ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಆ ನಂತರ ಒಂದು 5 ಮಿನಿಟ್ಸಲ್ಲೇ ದೇವ್ರ ದರ್ಶನವೂ ಸಹ ಆಯಿತು. ಪೂರ್ತಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಹಾಸನ ಕಡೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಬಿಸಿಲು. ಈ ಬಿಸಿಲಲ್ಲಿ ಬೇರೆ ಎಲ್ಲೂ ಹೋಗೋಕ್ಕೆ ಆಗಲ್ಲ. ದೂರ ಧರ್ಮಸ್ಥಳ, ಕುಕ್ಕೆ ಆ ಕಡೆ ಎಲ್ಲ ಹೋಗಬೇಕು ಅಂತ ಅಂದರೆ ತುಂಬ ಬಿಸಿಲು. ನಮಗೆ ಇಲ್ಲೇ ಒಂದು ಅರ್ಧ ಗಂಟೆಗೇ ಸಖತ್ ಬಿಸಿಲಾಗೋಗಿತ್ತು. ಇನ್ನು ಆ ಕಡೆ ಎಲ್ಲ ಪಾಪ ಅವ್ರಿಗೆ ರೂಢಿ ಆಗಿಬಿಟ್ಟಿರುತ್ತೆ. ಮಂಗಳೂರು, ಧರ್ಮಸ್ಥಳ ಆ ಕಡೆ ಎಲ್ಲ ಹೆಂಗಿರ್ತಾರೋ ಅಂತ ಅನಿಸುತ್ತೆ. ನಮ್ಮ ಹಾಸನಲ್ಲಿ ಬಿಸಿಲು ಈ ಸಲ ತುಂಬಾ ಜಾಸ್ತಿ ಆಗೋಗಿದೆ. ಚಳಿ ಅಂತೂ ಕೇಳಲೇಬೇಡಿ, ಹಾಸನ ಸಖತ್ ಚಳಿ ಇರುತ್ತೆ. ದೇವಸ್ಥಾನದಲ್ಲೇ ಪ್ರಸಾದದ ವ್ಯವಸ್ಥೆನೂ ಸಹ ಇರುತ್ತೆ. ನಮಗೆ ಸ್ವಲ್ಪ ದೇವ್ರ ದರ್ಶನ ಬೇಗ ಆಯಿತು ಅಂತ ನಾವು ಬೇಗನೆ ಹೊರಟ್ಬಿಟ್ವಿ. 2 ಗಂಟೆಗೆ ದೇವ್ರ ಪ್ರಸಾದನೂ ಸಹ ಅಲ್ಲೇ ಇರುತ್ತೆ. ನೀವೇನಾದರೂ ಹೋಗೋದಾದರೆ ಕೆಂಚಾಂಬನ ದೇವಸ್ಥಾನಕ್ಕೆ ಅಲ್ಲೇ ಪ್ರಸಾದದ ವ್ಯವಸ್ಥೆನೂ ಸಹ ಇರುತ್ತೆ. ಕೆಂಚಾಂಬ ಹೇಳ್ತಾರೆ, ಹಾಸನಾಂಬ ಮತ್ತು ಕೆಂಚಾಂಬ ಇಬ್ಬರು ಅಕ್ಕ ತಂಗಿರು ಅಂತ ಹೇಳ್ತಾರೆ. ಸೊ ತುಂಬಾ ಪವರ್ಫುಲ್ ದೇವಸ್ಥಾನ, ಚೆನ್ನಾಗಿದೆ, ಒಳ್ಳೆ ಕಾಮಾಗಂತ ಅನಿಸುತ್ತೆ. ನಮಗಂತೂ ಇಷ್ಟ ಆಗುತ್ತೆ. ಮನ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ. ದೇವಸ್ಥಾನಗಳಿಗೆ ಹೋದರೆ ಯಾರಿಗೆ ತಾನೇ ಮನ್ಸಿಗೆ ತೃಪ್ತಿ ಆಗಲ್ಲ ಹೇಳಿ. ಎಲ್ಲರಿಗೂ ಏನೋ ಒಂಥರ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಅಲ್ಲೆಲ್ಲ ಹೋಗಿ ಬಂದರೆ ಆವತ್ತಿನ ದಿನ ನೆಕ್ಸ್ಟ್ 1 ತಿಂಗಳು ತನಕನೂ ಹಾಯ್ ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸು. ಆನ್ ದ ವೇ ಬರ್ತಾ ಹಾಗೆಯೇ ಊಟದ ಟೈಮ್ ಸಹ ಆಗಿತ್ತು. 3-3:30 ಆಗೋಗಿತ್ತು. ಸೊ ಹಾಗೆ ಆಲೂರು ಹತ್ರ A to B ಓಪನ್ ಆಗಿದೆ ಹೊಸದಾಗಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದಾಯಿತು ನಾವು.